ಒಟ್ನಲ್ಲಿ ನಮ್ಮನ್ನ ಹೇಳಿವ ನಾವು ನೀವಿಬ್ರೇ ಹೊಣೆಗಾರರು. ನಮ್ಗೇನಾರ ಆದ್ರೆ ಯಾವ ಶಾಸಕರು ಹೇಳವ್ರೆ? ಯಾವಾಗ? ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ದೆಹಲಿಗೆ ಹೋಗ್ತಾ ಇದ್ದೇವೆ, ಇಲ್ಲ ಅಂದ್ರೆ ಖರ್ಗೆ ಅವರನ್ನ ಸದಾಶಿವನಗರದಲ್ಲಿ ಭೇಟಿ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಇಕ್ಬಾಲ್ ಹುಸೇನ್ ಅವ್ರು ಏನ್ ಹೇಳವ್ರೆ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಮ ಮಾತನ್ನೆಲ್ಲ ಕೇಳಿದ್ದೀನಿ. ಅವ್ರಿಗೆ ಅವತ್ತು ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ ಅವರು. ಅದರಿಂದ ಇಲ್ಲಿ ಯಾರ ನೇತೃತ್ವನೂ ಅವಶ್ಯಕತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರದ್ದೇ ಆದಂಥ ಶಕ್ತಿ ಇದೆ ಆಗಲಿಕ್ಕೆ. ಯಾರೋ ಹೋಗಿ ನಾನೇನೋ ಹೋಗ್ಬಿಟ್ಟು ಅಲ್ಲಿ ಮಾಡಿಸ್ತೆ ಅಂತಕ್ಕಂಥದ್ದು, ನಾನೇನೋ ಹೋಗ್ಬಿಟ್ಟು ಏನೋ ಬಿಲ್ಡಪ್ ಕೊಡೋದು, ಅದೆಲ್ಲ ಆಗೋದು ಬೇಡ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಮುಜುಗರ ಆಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಇತ್ಯರ್ಥ ಆಗಲಿ. ಇದೊಂದು ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ಮಾಡಬೇಕು. ಇಲ್ಲದೇ ಇದ್ರೆ ನನ್ನ ವೈಯಕ್ತಿಕ ಅನಿಸಿಕೆ ಪಕ್ಷಕ್ಕೆ ತುಂಬ ಹಾನಿ ಆಗ್ತದೆ. ಅಂತಿಮ ತೀರ್ಮಾನ ಅಂದ್ರೆ ಶಾಸಕಾಂಗ ಸಭೆ ಕರೀಬೇಕಾ ಸರ್? ಅಲ್ಲ, ಶಾಸಕ ಏನಾರ ಮಾಡಲಿ, ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಿ ಅದು ಜನಗಳಿಗೆ ಒಂದು ಕ್ಲಾರಿಟಿ ಬರಬೇಕು. MLAಗಳಿಗೂ ಕೂಡ ಒಂದು ಕ್ಲಾರಿಟಿ ಬರೋಂಗೆ ತೀರ್ಮಾನ ಆಗಬೇಕು. ಇಲ್ಲ ಅಂತಂದ್ರೆ ಪಕ್ಷಕ್ಕೆ ಹಾನಿ ಆಗ್ತದೆ, ಹಂತವಾಗಿ ಪಕ್ಷ ಕ್ಷೀಣಿಸ್ತದೆ. ತೀರ್ಮಾನ ಮಾಡಬೇಕು ಹೈಕಮಾಂಡ್ ಅಂತ ಹೇಳಿದೀವಿ ನಾವು. ಖರ್ಗೆ ಅವರು ಒಬ್ರು ಹೈಕಮಾಂಡ್ ಪ್ರವೇಶ ಮಾಡಿ ಮಧ್ಯ ಇದಕ್ಕೊಂದು ಅಂತಿಮವಾದಂಥ ರೂಪ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡಲ್ಲಿ. ರಾಜ್ಯದ ಜನರಿಗೆ ಮತ್ತೆ ಶಾಸಕರಿಗೆ ಗೊಂದಲ ಆಗಿರೋದಂತೂ ನಿಜ ಅಲ್ವಾ ಸರ್? ನಾನೀಗ ಇಂಗ್ಲೀಷಲ್ಲಿ ಹೇಳಿದ್, ನಾನು ಕನ್ನಡದಲ್ಲೇ ಹೇಳಿದ್ದೀನಿ. ಗೊಂದಲ ಆಗಿರೋದಕ್ಕೆ ಒಂದು ಅಂತಿಮ ತೆರೆ ಕೊಡಬೇಕು ಹೈಕಮಾಂಡ್ ಅಂತ ಹೇಳಿದ್ದೀನಿ. ಅದು ಮಾಡಬೇಕು. ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಸರ್, ಏನೋ ಭೇಟಿ ಮಾಡ್ತೀರಾ? ಇಲ್ಲ ಆ ಥರ ಅಲ್ಲ. ನಾನು ಕ್ಯಾಶುವಲ್ ಭೇಟಿ ಮಾಡ್ತೀನಿ. ಈ ವಿಚಾರ ನಾನು ಹೇಳಿದ್ದೀನಿ, ಐ ಆಮ್ ಜೂನಿಯರ್ ಟು ಸ್ಪೀಕ್ ರಿಗಾರ್ಡಿಂಗ್ ದಿಸ್ ಇಶ್ಯೂ. ಈ ವಿಚಾರದಲ್ಲಿ ಹೋಗಿ ನಾನು ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಕೇಳೋ ಮಟ್ಟಿಗೆ ನಾನು ಹೋಗ್ಲಿಕ್ಕೆ, ನಾನು ಜೂನಿಯರ್, ನನ್ನ ವ್ಯಾಪ್ತಿಗೆ ಮೀರಿದ್ದದು. ಅದಕ್ಕೆ ಭೇಟಿ ಮಾಡ್ತೀನಿ ಅವ್ರನ್ನ, ಬಟ್ ಕ್ಯಾಶುವಲ್ ಆಗಿ. ಬಟ್ ಈ ವಿಚಾರಗಳೇನು ಅವ್ರಿಗೆ ನೀವೆಲ್ಲ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ, ಅವರು ಕೂಡ ಅದನ್ನ ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಕೂಡಲೇ ಇದಕ್ಕೆ ಒಂದು ಅಂತಿಮ ತೆರೆ ಎಳಿಬೇಕು ಹೈಕಮಾಂಡ್. ಇದು ಅಂತಿಮವಾಗಿ ಶಕ್ತಿ ಇರ್ತಕ್ಕಂಥದ್ದು ಹೈಕಮಾಂಡ್ಗೆ ಏನ್ ಮಾಡಬೇಕು ಅಂತ ಹೇಳಿ. ಎಲ್ಲಿ ತನಕ ಈಗ ಆಯ್ತು, ಎಲ್ಲಿ ತನಕ ಹೋಗದೆ? ಡೆಲ್ಲಿಗೆ ಇದಕ್ಕೆ ಹೋಗೋರು ಅಂತ ಹೆಂಗ್ ಗೊತ್ತು ನಿಮ್ಗೆ? ನಿಮ್ಗೆ ಎಂದು ಗೊತ್ತು? ಅರೆ ಹಂಗಾರೆ ನೀವು ಡೆಲ್ಲಿಗೆ ಹೋದಾಗೆಲ್ಲ ನಿಮ್ ಮಾಧ್ಯಮದವ್ರಿಗೆ ಹೇಳ್ಬಿಡ್ಬೇಕಾ? ನಾವು ಇದಕ್ಕೆ ಹೋಯ್ತಾ ಇದೀವಿ, ನಾವು ಗುಂಪಲ್ಲಿ ಕೊಟ್ಕೊಂಡು ಹೋಗೋರೆ, 3 ಜನ ಹೋಗೋರೆ, 3 ಜನ ಗುಂಪು ಅಂತಾರ. ಗುಂಪು ಅಂದ್ರೆ 15 ಜನ 20 ಜನ ಕರ್ಕೊಂಡು ಹೋಗೋದು ಗುಂಪು. 2-3 ಹೋಗೋದೆಲ್ಲ ಗುಂಪು ಅಂತಂದ್ರೆ ಯಾವುದು? ಅದ ಕ್ಲಾರಿಫಿಕೇಶನ್ ಯಾರನ್ನ ಕೇಳ್ಬೇಕು ನೀವು? ನನ್ನೇ ಕೇಳ್ತೀರಾ? ನಾನು ಹೇಳ್ದವ್ರನ್ನ ಕೇಳ್ಬೇಕು ನೀವು. ಇನ್ನು ಅಂದ್ಬಿಟ್ಬಿಟ್ಟು ನಮ್ ಹಿಡ್ಕೊಂಡು ಅಳ್ಳಾಡ್ಸೋದು ಜಗ್ಗಿದ್ರೆ ನೀವು ಮಾಧ್ಯಮದವ್ರು ಏನೋ ನನ್ನ ಮೇಲೆ ಹಿಡಿದ್ಬಿಟ್ಟಿದ್ದೀರಾ. ಇರ್ಲಿ, ನಿಮ್ಗೆ ಒಳ್ಳೇದಾಗ್ಲಿ ಮಾಧ್ಯಮದವ್ರಿಗೆ. ನಾನು ಹೇಳಿದ್ದೀನಿ, ನಾನು ಹಿರಿಯ ಶಾಸಕ ಅಲ್ಲ. ಇಕ್ಬಾಲ್ ಹುಸೇನ್ ಅವರು ಮೊದಲನೇ ಬಾರಿ ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದಾರೆ, ನಾನು ಮೊದಲನೇ ಬಾರಿ ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದೀನಿ. ನಾನು ಹಿರಿಯ ಶಾಸಕ ಜನತಾದಳದಲ್ಲಿ, ಐ ಆಮ್ ಜೂನಿಯರ್ ಇನ್ ಕಾಂಗ್ರೆಸ್. ಅವರು ನಾನೆಲ್ಲ ಈಕ್ವಲ್. ಈಗ ನಾವು ನಮ್ಮ ನೆಲಮಂಗಲ ಶ್ರೀನಿವಾಸ್ ಅವರು ಇರ್ಬೋದು, ನಾವೆಲ್ಲ ಮೊದಲನೇ ಬಾರಿ ಕಾಂಗ್ರೆಸ್ ಅಲ್ಲಿ ಗೆದ್ದಿರ್ತಕ್ಕಂಥವ್ರು. ನಮಗೆಲ್ಲ ಒಂದೇ ಸರಿಸಮಾನವಾದಂತ. ನಾನು ಹಕ್ಕು ಮಂಡನೆ ಮಾಡ್ಲಿಕ್ಕೆ ಆಗಲ್ಲ. ನಾನು ಹಿರಿಯ ಶಾಸಕ ಆಗಿರ್ತಕ್ಕಂಥದ್ದು ಜನತಾದಳದಲ್ಲಿ. ಅದರಿಂದ ನಾನು ಅವರ ಸರಿಸಮಾನ. ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೆಲವರು ಬಯಸಿದ್ದಾರೆ ಅಂದಾಗ ಅವ್ರ ಹತ್ರ ನಂಬರ್ಸ್ ಇಲ್ಲ ಅನ್ನುವಂತ ಮಾತನ್ನು, ಅದು ನನಗೆ ಗೊತ್ತಿಲ್ಲ. ಈಗ ಕೇಳಿ, ಹೈಕಮಾಂಡ್ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡ್ತದೆ. ನಂಬರ್ಸ್ ಮೇಲೆ ತೀರ್ಮಾನ ಆಗಲ್ಲ. ಇದು ಅಂತಿಮವಾಗಿ ಹೈಕಮಾಂಡ್ ಯಾರನ್ನ ಆಗ್ಬೇಕು ಅಂತೇಳಿ ತೀರ್ಮಾನ ಮಾಡ್ತದೋ ಆ ತೀರ್ಮಾನ ಆಗ್ತದೆ. ಈಗ ನೀವು ಅನೇಕ ಬಾರಿಗಳ ಹೈಕಮಾಂಡ್ ತೀರ್ಮಾನಗಳನ್ನ ನೀವೆಲ್ಲ ನೋಡಿದಿರ ಹಿಂದೆ ಕಾಂಗ್ರೆಸ್ನಲ್ಲಿ. ಅದರಿಂದ ಈಗ ಹೈಕಮಾಂಡ್ ಚಕ್ಕ ಬಿದ್ರೆ ಚಕ್ಕ, ಭಾರ ಬಿದ್ರೆ ಭಾರ. ಇಲ್ಲ, ಅದ್ ನಾನು ನೀವು ಹೈಕಮಾಂಡ್ ಅಲ್ಲಿ ಇರ್ತಕ್ಕಂಥವ್ರನ್ನ ಕೇಳ್ಬೇಕು. ನನ್ನ ಈ ಪ್ರಶ್ನೆ ಕೇಳಿಸ್ಬೇಕು. ಅದು ಹೇಳಿಲ್ವಾ? ಅದೆಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದಲ್ಲ, ನಾನ್ ಮಾತಾಡ್ತಕ್ಕಂಥದ್ದಲ್ಲ, ನನಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ. ಹೈಕಮಾಂಡ್ ತೀರ್ಮಾನ ಮಾಡೋದಾದ್ರೂ ಕೂಡ ನೀವೇನ್ ಅಭಿಪ್ರಾಯಗಳು ಹೆಚ್ಚು ಮೆಜಾರಿಟಿ ಹೇಳ್ತೀರೋ ಅದ್ರ ಮೇಲೆ ತೀರ್ಮಾನ ಆಗುತ್ತೆ. ಏಕೈಕ ಹೈಕಮಾಂಡ್ ಅಂತ ತೀರ್ಮಾನ ಮಾಡಕ್ ಆಗಲ್ವಲ್ಲ? ಅದನ್ನ ನೀವು ಹೈಕಮಾಂಡ್ ಅವ್ರ ಹತ್ರ ಚರ್ಚೆ ಮಾಡೋದು ಸೂಕ್ತ. ಈಗ ಅಧಿಕಾರ ಹಂಚಿಕೆ ನಂಬರ್ಗೆ ಮೇಲೆ ನಿಂತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಶಾಸಕರ ಬೆಂಬಲವನ್ನ, ಸಪೋರ್ಟ್ ಅನ್ನ ತಗೊಳ್ಳೋ ಒಂದು ಪ್ರಯತ್ನ ನಡೀತಾ ಇದೆ ನಿಮ್ಗಳ ಕಡೆಯಿಂದ ಅಂತ ಚರ್ಚೆ. ಇಲ್ಲ, ಆತರ ಯಾವ ಪ್ರಯತ್ನನೂ ಆಗಿಲ್ಲ. 50-55 ಜನ ಶಾಸಕರ ಬೆಂಬಲ ಸುಳ್ಳು ಆಗಲ್ಲ. ಅದೆಲ್ಲ ಆತರ ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಕೂಡ ಯಾರಿಗೂ ನೀವು ಹಿಂಗ್ ಮಾಡಿ ಹಂಗ್ ಮಾಡಿ ನಮ್ ಬೆಂಬಲಕ್ಕೆ ನಿಲ್ಲಿ ಅಂತ ಹೇಳಿ ಅವರು ಯಾರಿಗೂ ಹೇಳಿಲ್ಲ, ಸೂಚನೆಯನ್ನು ಕೊಟ್ಟಿಲ್ಲ. ಅವ್ರವ್ರ ವೈಯಕ್ತಿಕ ಶಾಸಕರ ಅಭಿಪ್ರಾಯಗಳು ಹೇಳಿರ್ಬೋದು. ಬಟ್ ಅವ್ರು ಯಾವತ್ತೂ ಕೂಡ ನೀವು ಸರ್ಕಾರಕ್ಕೆ ಸುಮರ್ಸು ಉಂಟು ಮಾಡಬೇಡಿ,
ಹೈಕಮಾಂಡ್ ಎಲ್ಲ ವೀಕ್ಷಣೆ ಮಾಡ್ತಾ ಇದೆ. ನೀವೆಲ್ಲ ಈ ತರ ಮಾಡಿದ್ರೆ ಗೌರವ ಕಡಿಮೆ ಆಗ್ತದೆ ಪಕ್ಷಕ್ಕೆ ಗೌರವ ಬರ್ತಕ್ಕಂಥ ರೀತಿ ನೀವೆಲ್ಲ ನಡ್ಕೋಬೇಕು ಅಂತ ನಮ್ಗೆ ಸೂಚನೆ ಕೊಟ್ಟಿದ್ದಾರೆ. ನಾನು ಯಾವ್ದು ಬಣ ರಾಜಕೀಯ ಮಾಡ್ತಾ ಇಲ್ಲ ಅಂತ ಅದನ್ನೇ ಸೂಚನೆ ನಮಗೆಲ್ಲ ಕೊಟ್ಟಿದ್ದಾರೆ. ಪಕ್ಷಕ್ಕೆ ಇರ್ಸು ಮುರ್ಸಾಗ್ತಕ್ಕಂಥ ಹೇಳಿಕೆಗಳನ್ನ ತಾವು ಯಾರು ಕೂಡ ಕೊಡಬಾರದು ಅಂತೇಳಿ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ ಅಲ್ಲ, ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ತ್ಯಾಗದ ಮಾತುಗಳನ್ನು ಆಡ್ತಾ ಇದ್ದಾರೆ ಸರ್ ಇತ್ತೀಚೆಗೆ. ಆಯ್ತು, ಅವ್ರನ್ನೇ ಕೇಳಿ ನೀವು ಅವ್ರು ತ್ಯಾಗ ಮಾಡ್ತಾರ, ಅವ್ರು ಏನಾಯ್ತು ನಾನು ಕೇಳಿದ್ರೆ ನಾನು ಏನು ಹೇಳಿ ನಿಮ್ಗೆ. ಮಾಧ್ಯಮದವರು ನಮ್ಮ ಸಹಕಾರ ಕೊಡಿ ಅಂತ ಮನವಿ ಮಾಡ್ತೀನಿ ಅಂತಿಮವಾಗಿ. ಯಾಕೆ ಹಿಂಜರಿತಾ ಇದೆ ಅಂತ ಇದೊಂದು ಮಾತುಕತೆ ಯಾರು ಹೇಳಿದ್ದು ನಿಮ್ಗೆ ಹಿಂಜರಿತಾ ಇದೆ ಅಂತ? 2.5 ವರ್ಷ ಬೇಕಾಗಿತ್ತು ಸರ್, ಒಂದು ಕ್ಲಾರಿಟಿ ಕೊಡಬಹುದು. ಇದೆಲ್ಲ ರಾಜಕೀಯದಲ್ಲಿ ಇದ್ದಿದ್ದೆ ಅಲ್ವಾ, ಇದೇನು ಬಿಜೆಪಿನಲ್ಲಿ ನಡೀತಾ ಇಲ್ವಾ? ಅವ್ರಿಗೂ ಕ್ಲಾರಿಟಿ ಇದೆಯಾ? ವಿಜೇಂದ್ರ ಅವ್ರು ಬಡ್ಕದವ್ರೆ ನಾನೇ ಅಧ್ಯಕ್ಷ ಅಂತ. ಅಲ್ಲಿ ಹೈಕಮಾಂಡ್ ಅವ್ರಿಗೆ ಇನ್ನೂ ಹಸಿರು ನಿಶಾನೆ ತೋರಿಸಿಲ್ಲ. ಇವೆಲ್ಲ ಪಕ್ಷದಲ್ಲಿ ಇದ್ದಿದೆ, ಎಲ್ಲ ಪಕ್ಷದಲ್ಲೂ ಇದ್ದಿದ್ದೇನೆ. ಅದರಿಂದ ಹೈಕಮಾಂಡ್ ಏನು ದಡ್ರಲ್ಲ, ಅವರು ಎಲ್ಲನೂ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ. ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್ಕಾರದ ಮೇಲೆ. ಒಂದು ರೀತಿಯಲ್ಲಿ ಜನ ಬೇಸರ. ರಾಜಕೀಯ ಅಂದ್ರೆ ಸಾರ್ವಜನಿಕ ಚರ್ಚೆ, ಅದೇ ಮೊದಲು. ರಾಜಕೀಯದ ಮೊದಲು ಅಂದ್ರೆ ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಕ್ಕಂಥದ್ದೇ ರಾಜಕೀಯದ ಮೊದಲು. ಅದು ಎಲ್ಲ ಪಕ್ಷದಲ್ಲೂ ಐತೆ, ಬರೀ ನಮ್ಮ ಪಕ್ಷದಲ್ಲೇ ಆಯ್ತಾ? ಸಾರ್ವಜನಿಕವಾಗಿ ಎಲ್ಲ ಪಕ್ಷದ್ದು ಚರ್ಚೆ ನಡೀತಾ ಇದೆ. ಹಿಂಗೆ ನಮ್ದು ಒಂದು ನಡೀತದೆ. ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನದ ಜೊತೆಗೆ ಪ್ರಾರ್ಥನೆಯನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಸರ್. ಅಲ್ಲ, ಅವ್ರು ಇವತ್ತಿಂದ ಅಲ್ಲ, ಅವರು ದೈವವನ್ನು ನಂಬಿರ್ತಕ್ಕಂಥದ್ದು. ಅವ್ರ ರಾಜಕೀಯಕ್ಕೆ ಅವ್ರು ಹುಟ್ಟಿದಾಗಿಂದನೂ ದೈವವನ್ನು ನಂಬಿರ್ತಕ್ಕಂಥವ್ರು. ಅದೇನು ಬರೀ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ದೈವದಿಂದ ಏನು ಹೋಗಿಲ್ಲ. ಅವರು ಮೊದಲಿಂದನೂ ಕೂಡ ಅವರು ಅದೊಂದು ಇದನ್ನು ಬೆಳೆಸ್ಕೊಂಡ್ ಬಂದಿದ್ದಾರೆ. ಒಂದು ಅಭ್ಯಾಸವನ್ನ, ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಮಠಮಾನ್ಯಗಳಿಗೆ ಹೋಗ್ತಕ್ಕಂಥದ್ದು. ಬಹಳ ಚೆನ್ನಾಗಿ ಸಂಸ್ಕೃತವನ್ನು ಮಾತಾಡ್ತಾರೆ, ನೀವೆಲ್ಲ ಕೇಳಿದಿರಲ್ವಾ? ಮತ್ತೆ ಅದ್ಭುತವಾದಂಥ ಸಂಸ್ಕೃತ ಕೂಡ ಕಲ್ತಿದ್ದಾರೆ ಅವರು. ಹಿಂದಿನ ಪಕ್ಷಕ್ಕೆ 25 ವರ್ಷ ಅದು ಆ ಪಕ್ಷ ಇನ್ನೂ ಸದೃಢವಾಗಿ ಬೆಳೀಲಿ ಅಂತ ಆಶಿಸ್ತೀನಿ. ಪಕ್ಷ ಸದೃಢವಾಗಿ ಬೆಳಿಬೇಕಾದ್ರೆ ನಾಯಕರು ಸದೃಢವಾಗಿ ಬೆಳಿಬೇಕಲ್ವಾ? ಬೆಳಿಲಿ ಅಂತ ಆಶಿಸ್ತೀವಿ. ಅದಕ್ಕೆ ಒಳ್ಳೇದಾಗ್ಲಿ ಅಂತ ಆಶಿಸ್ತೀವಿ. ನಮಗಂತೂ ಅದರಿಂದ ಒಳ್ಳೇದಾಗ್ಲಿಲ್ಲ. ಮುಂದೆ ಇರ್ತಕ್ಕಂಥ ನಾಯಕರುಗಳಿಗಾಲು ಆ ಪಕ್ಷದಿಂದ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ. ಅಧಿಕಾರಕ್ಕೆ ಬರ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಅವರು. ಈಗ ನಾವೇನ್ ಹೇಳ್ತಾ ಇದೀವಿ, ಬಿಜೆಪಿ ಅವ್ರು ಏನ್ ಹೇಳ್ತಾವ್ರೆ? ಈಗ ಅವ್ರ ಅಧಿಕಾರಕ್ಕೆ ಬರ್ತಾರೆ ಅನ್ಕೊಳ್ಳಿ. ಈಗೇನು ನರೇಂದ್ರ ಮೋದಿ ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡೋರಾ? ಇಲ್ಲ ವಿಜೇಂದ್ರ ಅವ್ರು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡೋರಾ? ಇಲ್ವಲ್ಲ. ಎಲ್ಲರೂ ನಾವು ಅಧಿಕಾರಕ್ಕೆ ಬರಬೇಕು ಅಂತಾನೆ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನಾವು ಅಧಿಕಾರಕ್ಕೆ 28ಕ್ಕೆ ಬರಬೇಕು ಅಂತೇಳಿ. ನಾವೇನು ಸನ್ಯಾಸಿಗಳ ತ್ಯಾಗ ಮಾಡ್ಬಿಡೋಣ ಅಂತ? ಪ್ರತಿಯೊಂದು ಹೆಜ್ಜೆನೂ ಕೂಡ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾವು ಅಧಿಕಾರಕ್ಕೆ ಬರ್ಬೇಕು, ಏನೇನು ಸ್ಟೆಪ್ ಇಕ್ಬೇಕು ಅದನ್ನ ಮಾಡ್ತಾ ಇದೀವಿ ನಾವು. ಗೊಂದಲಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ ಸರ್ ನಿಮ್ಮ ಖರ್ಗೆ ಸಾಹೇಬರು ಬೆಂಗಳೂರಿಗೆ ಬಂದಾಗ ತಾವು ಹೋಗಿ ಕೇಳ್ಬೇಕು ಅದನ್ನ. ಸರ್, ಈಗ ರಾಷ್ಟ್ರೀಯ ಅಧ್ಯಕ್ಷರಾಗಿ ದೇವೇಗೌಡರು, ರಾಜ್ಯಾಧ್ಯಕ್ಷರಾಗಿ ಕುಮಾರಸ್ವಾಮಿ ಅವರೇ ಮತ್ತೊಂದು ಬಾರಿ ಆಯ್ಕೆ ಆಗಿದ್ದಾರೆ ಸರ್. ಹೇಗೆ ಅಂತ ಸರ್? ಕುಟುಂಬದಲ್ಲಿ ಹೇಗೆ ಅಂದ್ರೆ ಅದು ಹಾಗೇನೆ, ಮೊದಲಿಂದನೂ ಅದು ಹಾಗೆ, ಇವಾಗ್ಲೂ ಹಾಗೆ. ಹಾಗೆ ಹೋಗುದು. ಮೊದಲಿಂದನೂ ಹಾಗೆ ಅದು, ಇವಾಗ್ಲೂ ಹಾಗೆ ಅದು. ನಾಯಕತ್ವ ಬೆಳಿಬೇಕು ಅಂದ್ರೆ ಹೇಗೆ ಸರ್? ಅದನ್ನ ನೀವು ಅವ್ರನ್ನ ಕೇಳಬೇಕು. ಹಾಗಿರೋರ್ನ ಕೇಳಿದ್ರೆ ನೀವು ಹೇಗೆ ಈಗ ಮಾಡಿದೀರಾ ಅಂತ ಕೇಳಿದ್ರೆ ಅವ್ರು ಹಾಗೆ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಪಟ್ಟ ಕಟ್ಟೋದಕ್ಕೆ ತಯಾರಿ ನಡೀತಾ ಇದೆ. ಆಯ್ತು, ಅದೇನು ತಪ್ಪೇನಿಲ್ಲ. ಕುಮಾರಸ್ವಾಮಿ ಬೇರೆ ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಬೇರೆ ಅಲ್ಲ, ಎರಡೂ ಒಂದೇ ಅಲ್ವಾ? ಈಗ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಸ್ವಲ್ಪ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಅವರು ಟ್ರೈನ್ ಆದ್ಮೇಲೆ ಪೂರ್ತಿ ಇಡೀ ರಾಜ್ಯದಲ್ಲಿ ಆಮೇಲೆ ಅವ್ರಿಗೆ ಇದನ್ನ ಹಸ್ತಾಂತರ ಮಾಡ್ತಾರೆ. ಅವರು ಟ್ರೈನಿಂಗ್ ಹಂತದಲ್ಲೇ ಹೇಳ್ತಾ ಇದ್ದಾರೆ ಸರ್, ನಾವು ರಾಜ್ಯವ್ಯಾಪಿ ಪ್ರವಾಸ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೇವೆ. ಸರಿ, ಎಲ್ಲರೂ ಅದನ್ನೇ ಮಾಡೋದು. ಎಲ್ಲ ಅವರು ಅದನ್ನೇ ಮಾಡ್ತಾವ್ರೆ, ನಾವು ಅದನ್ನೇ ಮಾಡ್ತಾ ಇದೀವಿ. ಎಲ್ಲರೂ ಅದನ್ನೇ ಮಾಡೋದು. ಬಿಜೆಪಿ ಅವರು ಅದನ್ನೇ ಮಾಡ್ತಾವ್ರೆ. ಎಲ್ಲ ಪಕ್ಷದವರು ಅಧಿಕಾರಕ್ಕೋಸ್ಕರನೇ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು.